ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾಳೆ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚ್ ಇರೋದ್ರಿಂದ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದರೆ, ನಾಳೆ ಬಲಿಷ್ಠ ಹರಿಯಾಣ ಸ್ಟೀಲರ್ಸ್ ಜೊತೆಗೆ ಮ್ಯಾಚ್ ಇರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ಫಸ್ಟ್ ಮ್ಯಾಚ್ ವಿನ್ ಆಗಿರೋದು, ಅದು ಕೂಡ ನಿನ್ನೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಟ ಆಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಸೋ ಫಾರ್ ಅಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಏನಾದರೂ ಸ್ಟಾರ್ಟಿಂಗ್ ಸೆವೆನಲ್ಲಿ ಚೇಂಜಸ್ ಆಗುತ್ತಾ, ಅದು ಯಾವ ಸ್ಥಾನದಲ್ಲಿ ಆಗ್ಬೋದು, ಏನಾದರೂ ಕಮ್ಬ್ಯಾಕ್ ಮಾಡ್ತಾರೆ ಅಂಕುಶ್ ಅವರು, ಏನಾದರೂ ನಮ್ಮ ಬುಲ್ಸಲ್ಲಿ ಅಂಕುಶ್ ಅವ್ರನ್ನ ಮತ್ತೆ ರೀಜಾಯಿನ್ ಮಾಡ್ಕೊಳ್ತಾರಾ ಮೇನ್ ಹಾಕೊಂಡು ಕಾರ್ನರ್ಸ್ ಕಡೆಯಲ್ಲಿ ಅನ್ನೋದನ್ನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲೊಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ, ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬುಲ್ಸ್ನ ಮೊನ್ನೆ ಮ್ಯಾಚಲ್ಲಿ ಯಾವ ರೀತಿ ಒಳ್ಳೆಯದಾಗಿ ಆಟ ಆಡ್ತು, ಒನ್ ಆಫ್ ದ ಬೆಸ್ಟ್ ನಮ್ಮ ಬುಲ್ಸ್ ಸೋ ಫಾರ್ ಈ ಸೀಸನ್ನಲ್ಲಿ. ಫಸ್ಟ್ ಮ್ಯಾಚ್ ಸ್ವಲ್ಪ ಕನ್ವಿನ್ಸಿಂಗ್ ಆದರೂ ಕೂಡ ಆಮೇಲೆ 2 ಸತತ ಸೋಲು. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಜೀಬಾಗಿ ಸೋತದ್ದು. ಅದೇ ಪಟ್ನಾ ಪೈರೇಟ್ಸ್ ಮೇಲೆ ವಿನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ಟಿರುವಂಥ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೂ ಚೇಂಜಸ್ ಆಗಲ್ಲ. ಆದರೂ ಕೂಡ ಒಂದೇ ಚೇಂಜಸ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವರು, ಅದೇ ರೀತಿಯಾಗಿ ಅಲ್ರಿಜಮ್ ಮಿರ್ಜಾನ್ ಅವರು ಸಾಲಿಡ್ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟ್ರೆಂತ್ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಯಾವ ರೀತಿ ಕ್ರಿಕೆಟಲ್ಲಿ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೋ, ಅದೇ ರೀತಿಯಾಗಿ ಇಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಶೀಶ್ ಮಲ್ಲಿಕ್ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಿರೋದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಅಲ್ರಿಜಮ್ ಮಿರ್ಜಾನಿ ಅವರು ನನ್ನ ಪ್ರಕಾರ ಅನ್ನಿಸ್ತಾರೋ ಮಟ್ಟಿಗೆ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೂ ಚೇಂಜಸ್ ಮಾಡಲ್ಲ ನಮ್ಮ ಬುಲ್ಸ್ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಬ್ಬ ಸಪೋರ್ಟ್ ರೈಡರ್ ಏನಿರ್ತಾರಲ್ಲ ಆಕಾಶ್ ಹಿಂದೆ ಅವ್ರನ್ನೂ ಕೂಡ ಹೊರಗಡೆ ಇಟ್ಟದ್ದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಅಲ್ಲಿ ಗಣೇಶ್ ಬಿ ಅವರು ಬದಲದಾಗಿ ನನ್ನ ಪ್ರಕಾರ ಆಕಾಶ್ ಹಿಂದೆ ಅವ್ರನ್ನ ತರುವಂಥ ಸಾಧ್ಯತೆ ಇದೆ. ಅದೊಂದೇ ಚೇಂಜಸ್ ಆದ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದೇ ರೀತಿ ಅದು ಚೇಂಜಸ್ ಆಗುತ್ತೆ ಇಲ್ವ ಅಂತ ಗೊತ್ತಾಗಲ್ಲ. ನನ್ನ ಪ್ರಕಾರ ಗಣೇಶ್ ಬಿ ಅವರೇ ಕಂಟಿನ್ಯೂ ಆದರೂ ಆಗ್ಬೋದು. ಯಾಕಪ್ಪ ಅಂತ ಹೇಳಿದರೆ ಅವ್ರು ಹೆಚ್ಚಿನದಾಗಿ ರನ್ನಿಂಗ್ ಹ್ಯಾಂಡ್ ಟಚ್ಚಲ್ಲಿ ಒಳ್ಳೆಯದಾಗಿ ನಿನ್ನೆ ಮ್ಯಾಚ್ ನೋಡ್ತಾ ಇರೋ ಮಟ್ಟಿಗೆ ಪಟ್ನಾ ಪೈರೇಟ್ಸಲ್ಲಿ ಒಳ್ಳೆಯದಾಗಿ ಬಂದ ತಕ್ಷಣ ಅವರು ರನ್ನಿಂಗ್ ಹ್ಯಾಂಡ್ ಟಚ್ಚಲ್ಲಿ ಒಳ್ಳೆಯದಾಗಿ ಸಕ್ಸಸ್ಫುಲ್ ಆಗಿರೋದಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಗಣೇಶ್ ಬಿ ಅವ್ರನ್ನ ಚೇಂಜಸ್ ಮಾಡಲ್ಲ. ಆದರೆ ಅದೊಂದೇ ಚೇಂಜಸ್ ಆಕಾಶ್ ಹಿಂದೆ ಅವರೊಂದು ನನ್ನ ಪ್ರಕಾರ ಬರುವಂಥ ಕೇಪಬಿಲಿಟಿ ಇದೆ. ಅದೇ ರೀತಿ ನನ್ನ ಪ್ರಕಾರ ಕವರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಯೋಗೀಶ್ ಅವರು ಒಳ್ಳೆ ಫಾರ್ಮಲ್ಲಿ ಬಂದಿರೋದ್ರಿಂದ ಅಂಕುಶ್ ಅವರು ರಿಟರ್ನ್ ಆಗ್ಬೋದು, ಅಥವಾ ಆಗದೇ ಇದ್ದರೆ ನನ್ನ ಪ್ರಕಾರ ದೀಪಕ್ ಎಸ್ ಅವರೇ ನನ್ನ ಪ್ರಕಾರ ಕಂಟಿನ್ಯೂ ಆಗ್ತಾರೆ. ಅವರು ಕೂಡ ಒಳ್ಳೆಯದಾಗಿ ಡಿಫೆನ್ಸ್ನಲ್ಲಿ ಒಳ್ಳೆಯದಾಗಿ ಆಟ ಆಡ್ತಿದ್ದಾರೆ ನಮ್ಮ ಬುಲ್ಸ್ನಲ್ಲಿ. ಒಳ್ಳೆ ಯಂಗ್ಸ್ಟರ್ ಆಗಿದ್ರು ಕೂಡ ಒಳ್ಳೆ ಟ್ಯಾಕಲ್ ಹೋಲ್ಡಿಂಗ್, ಅದೇ ರೀತಿಯಾಗಿ ಸಪೋರ್ಟ್ಗೆ ಬರುವಂಥ ಎಲ್ಲ ಕೇಪಬಿಲಿಟಿ ಅವರಿಂದ ಇದೆ ಅಂತಲೇ ಹೇಳ್ಬೋದಾಗಿದೆ ದೀಪಕ್ ಎಸ್ ಅವರಿಂದ. ಅದೇ ರೀತಿಯಾಗಿ ಈ ಕಡೆ ಯೋಗೀಶ್ ಅವರೇ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ವಹಿಸುವಂಥ ಸಾಧ್ಯತೆ ಇದೆ. ಇಲ್ದಿದ್ದರೆ ನನ್ನ ಪ್ರಕಾರ ದೀಪಕ್ ಎಸ್ ಅವ್ರ ಜಾಗದಲ್ಲಿ ನನ್ನ ಪ್ರಕಾರ ಅಂಕುಶ್ ಅವರು ಬಂದರೂ ಬರ್ಬೋದು. ಅಂಕುಶ್ ಅವರು ಕೂಡ ಒಳ್ಳೆ ಡಿಫೆಂಡರ್ ಆಗಿರೋದ್ರಿಂದ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ ಯೋಗೀಶ್ ಅವರು ಅದೇ ರೀತಿಯಾಗಿ ದೀಪಕ್ ಎಸ್ ಅವರೇ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ನೆಕ್ಸ್ಟಲ್ಲಿ ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಸಂಜಯ್ ಅವರು, ಅದೇ ರೀತಿಯಾಗಿ ಸತ್ಯಪ್ಪ ಮಟ್ಟಿ. ಸತ್ಯಪ್ಪ ಮಟ್ಟಿ ಅವರು ಕೂಡ ಮೊನ್ನೆ ಪಟ್ನಾ ಪೈರೇಟ್ಸ್ ಮ್ಯಾಚಲ್ಲಂತೂ ಸಾಲಿಡಾಗಿ ಆಟ ಆಡಿರೋದು, ಮತ್ತೇನೂ ಗೊತ್ತಿಲ್ಲ. ಸತ್ಯಪ್ಪ ಮಟ್ಟಿ ಅವರು ಕೂಡ ಒಳ್ಳೆಯದಾಗಿ ಆಡ್ತಾರೆ. ಅದೇ ರೀತಿ ಸಂಜಯ್ ಅವರು, ಅವರಿಬ್ಬರು ಕೂಡ ಒಳ್ಳೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಆಟ ಆಡ್ತಿದ್ದಾರೆ BC ರಮೇಶ್ ಅವರಿಗೆ. ಮತ್ತು ಒಳ್ಳೇದಾಕೊಂಡು ಸಪೋರ್ಟ್ಗೆ ಬರ್ತಾರೆ ಅಂತಲೇ ಹೇಳ್ಬೋದಾಗಿ ಸತ್ಯಪ್ಪ ಮಟ್ಟಿ, ಅದೇ ರೀತಿಯಾಗಿ ಸಂಜಯ್ ಅವರು. ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಚೇಂಜಸ್ ಆದರೆ ಒಂದೇ ಅಂಕುಶ್, ಅದೇ ರೀತಿ ಆಕಾಶ್ ಹಿಂದೆ ಇವರಿಬ್ಬರ ಯಾರಾದರೂ ಒಬ್ಬರು ಬರುವಂಥ ಕೇಪಬಿಲಿಟಿ ಇದೆ. ಆಕಾಶ್ ಹಿಂದೆ ಅವ್ರು ಬರ್ತಾರೆ ಅಥವಾ ಅಂಕುಶ್ ಅವ್ರು ಬರ್ತಾರೋ ಗೊತ್ತಿಲ್ಲ. ಅಂಕುಶ್ ಅವ್ರ ಬಗ್ಗೆ ಏನು ಕೂಡ ಇನ್ನೂ ಕೂಡ ರಿಪೋರ್ಟ್ಸ್ಗಳು ಬಂದಿಲ್ಲ. ಆದರೆ ಆಕಾಶ್ ಹಿಂದೆ ಅವರು ರೀಜನ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಇವರೇ ಕಂಟಿನ್ಯೂ ಆಗುವಂಥ ಸಾಧ್ಯತೆಯೂ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಬಲಿಷ್ಠ ಹರಿಯಾಣ ಮನ್ಪ್ರೀತ್ ಸಿಂಗ್ ಅವರ ಕೋಚಿಂಗಲ್ಲಿ ಹೋಗ್ತಾ ಇರುವಂಥ ಬಲಿಷ್ಠ ಹರಿಯಾಣನೇ ಎದುರಿಸ್ತಾ ಇರೋದು. ಅದರಲ್ಲಂತೂ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಇರೋ, ಅದೇ ರೀತಿಯಾಗಿ ಶಿವಮ್ ಪಟಾರೆ ಅವರು, ವಿನಯ್ ಅವರು, ಅದ್ರಲ್ಲಿ ಮೇನ್ ಹಾಕೊಂಡು ಮನ್ಪ್ರೀತ್ ಅವರು ಇರುವಂಥದ್ದು, ಜೈದೀಪ್ ಅವರು, ರಾಹುಲ್ ಸೇತ್ಪಲ್ ಅವರು ಇರುವಂಥ ಬೆಸ್ಟ್ ಟೀಮ್ ಹರಿಯಾಣ ಸ್ಟೀಲರ್ಸ್ನ ಅವ್ರನ್ನೇ ಎದುರಿಸ್ತಾ ಇರೋದನ್ನು ನಮ್ಮ ಬುಲ್ಸು ಸೇಮ್ ಸ್ಟಾರ್ಟಿಂಗ್ ಸೆವೆನ್ ಜೊತೆ ಹೋದರೂ ಕೂಡ ಏನೂ ಕುಂದು ಕೊರತೆ ಇಲ್ಲ. ಈ ಸ್ಟಾರ್ಟಿಂಗ್ ಸೆವೆನ್ನಲ್ಲೂ ಕೂಡ ಸಾಲಿಡಾಗಿ ಆಟ ಆಡಿರೋದು. ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಒಂದು ಮೇಲ್ಗೈನ ಎತ್ತಿದ್ರೆ ನಮ್ಮ ಬುಲ್ಸ್ ಎಲ್ಲ ಕಡೆಯಿಂದನೂ ಸ್ಟ್ರಾಂಗ್ ಹಾಕೊಂಡು ಸಾಲಿಡಾಗಿ ಕಾಣಿಸ್ಕೊಳ್ಳುತ್ತೆ. ಮೇನ್ ಹಾಕೊಂಡು ಡಿಫೆನ್ಸನ್ನು ಮೇಲ್ಗಡೆ ಬರಬೇಕಾಗತ್ತೆ. ಪಟ್ನಾ ಪೈರೇಟ್ಸ್ ಮ್ಯಾಚ್ ಸರ್ವೆ ಹೆಚ್ಚಂದಾಗಿ ಎಕ್ಸ್ಟ್ರಾ ಪಾಯಿಂಟ್ಗಳನ್ನೊಂದು ಕೊಡಬಾರ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ. ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಆಶೀಶ್ ಮಲ್ಲಿಕ್, ಅದೇ ರೀತಿ ಅಲ್ರಿಜಮ್ ಮಿರ್ಜಾನಿ ಅವರು ನನ್ನ ಪ್ರಕಾರ ಸಾಥ್ನ ಕೊಡೋದು. ಗಣೇಶ್ ಬಿ ಅಥವಾ ಆಕಾಶ್ ಹಿಂದೆ ಅವರು ರಿಟರ್ನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್. ನಾಳೆ ಹರಿಯಾಣ ಜೊತೆ ಏನಾದರೂ ಚೇಂಜಸ್ ಆಗುತ್ತಾ, ಅದು ಯಾರು ಆಗ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.